YouTubers use that for their secret. You know Ben Hazel at one day when he was making a secret room. ಏನ್ ಮಾಡ್ತಾರೆ ನಮ್ಮಲ್ಲಿ ಐಕ್ಯದಲ್ಲಿ ಏನೇನಿರುತ್ತೆ? IKEA they have sofa and toilet. Okay. Then and they have many things. That's it. Okay. I think IKEA will be in white. What you are going to buy, Nabai? Sofa. What you are going to buy in IKEA? That tell me. Chair, table, study table. I mean. Hey, we are only the interior designer, so we are not going to buy that one. We have to buy for me to study. ಒಂದು ವರಾರ ಪಿಗ್ಗು, ಒಂದು ನರಸಿಂಹ, ಆಯ್ತಾ? ಹಲೋ ಪರಶುರಾಮ, 3 ಆಯ್ತಾ? ರಾಮ, ಕೃಷ್ಣ 5 ಆಯ್ತಾ? ಆಮೇಲೆ ಇನ್ಯಾರು? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಸ್ಟೈಲ್ ವಿತ್ ಸಿಂಧು. ಎಲ್ಲ ಹೇಗಿದ್ದೀರಾ? ಇವತ್ತಿನ ಲಾಗಲ್ಲಿ ಡೇ ಔಟ್ ಐಕ್ಯಾನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬ ಜನ ಆಲ್ರೆಡಿ ಹೋಗ್ಬಿಟ್ಟು ಬಂದಿರ್ತೀರ, ಬಟ್ ನನ್ನ ಲಾಗಲ್ಲಿ ಒಂದು ಸಲ ತೋರಿಸೋಣ ಅಂತ ಅನಿಸ್ತು. ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾವು ಒಂದು ಸಲ ಹೋಗಿದ್ದೆ, ಅಂದರೆ ಮೆಟ್ರೋನಲ್ಲಿ ಹೋಗಿದ್ದೆ. ಈ ಸಲ ಬೈ ರೋಡಲ್ಲಿ ಹೋಗೋಣ ಅಂತ ಹೋದ್ವಿ. ಏಕೆಂದರೆ ಬರ್ತಾ ಏನಾರು ಐಟಮ್ಸ್ ತೊಗೋತೀವಿ, ಅದನ್ನು ಕ್ಯಾರಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು, ಸೊ ಹಾಗಾಗಿ ನಾವು ಹೋದ್ವಿ. ಇದು ತುಮಕೂರು ರೋಡಲ್ಲೇ ಇದೆ, ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತಿರೋ ಹಾಗೆ. ಬಟ್ ನನ್ನ ಪ್ರಕಾರ ನೀವು ಫ್ಲೈಓವರ್ ಮೇಲೆ ಹೋದ್ರೇ ಬೆಸ್ಟ್ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ಅಲ್ಲೋದ್ರೆ ನಿಮಗೆ ಈಸಿಯಾಗಿ ಹೋಗ್ಬೋದು. ಜಸ್ಟ್ ಒಂದು ಟೋಲ್ ಪೇ ಮಾಡಿ ಮತ್ತೆ ಯೂಟರ್ನ್ ತೊಗೊಳ್ಳಬೇಕಾಗತ್ತೆ. ಬಟ್ ನೀವು ಟೋಲ್ ಇಲ್ಲದೆ ಕೆಳಗಡೆ ಬಂತ ಅಂದರೆ, ಲೈಕ್ ಫ್ಲೈಓವರಿಂದ ಕೆಳಗಡೆ ಬಂದರೆ ತುಂಬ ಸಿಗ್ನಲ್ಸ್ ಇರುತ್ತೆ. ಅದು ಒನ್ ವೇ ಸರ್ವಿಸ್ ರೋಡ್, ತುಂಬ ಟೈಮ್ ತೊಗೊಳುತ್ತೆ. ಇನ್ಸ್ಟೆಡ್ ಆಫ್ ದಟ್ ನೀವು ಫ್ಲೈಓವರ್ ಮೇಲೆ ಬಂದು ಟೋಲ್ ಪೇ ಮಾಡಿ ಮತ್ತೆ ಜಸ್ಟ್ ಒಂದು 200 ಮೀಟರ್ ಅಷ್ಟೇ ಯೂಟರ್ನ್ ತೊಗೊಂಡ್ರೆ ನಿಮಗೆ ಅದು ಐಕ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಟ್ರಾಫಿಕ್ ಫ್ರೀ ಇರುತ್ತೆ. ಆ್ಯಂಡ್ ಏನು ಅಂದರೆ ತುಂಬ ಸ್ಟ್ರೆಸ್ ಆಗಲ್ಲ ಅಂತ ಅಂತೀನಿ. ಎಸ್ಪೆಷಲಿ ಆ ರೋಡಲ್ಲಂತೂ ತುಂಬ ಟ್ರಕ್ಸ್ಗಳು ಇರೋದ್ರಿಂದ ಎಲ್ಲ ಸೈಡಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ನಾವು ಹೇಳ್ಬಿಟ್ಟು ಟೋಲ್ ಹೋದರೆ ಹೋಗಲಿ ಅಂತ ಹೇಳಿ ನಾವು ಅಲ್ಲೇ ಬಂದ್ವಿ. ಸೊ ನೋಡಿ, ಪೀಸ್ಫುಲ್ಲಾಗಿ ಬಂದ್ವಿ. ಸೊ ಐಕ್ಯ ನಾವು ಇದನ್ನು ಕೂಡ ಫೆಸ್ಟಿವಲ್ ಸೀಸನಲ್ಲೇ ಹೋಗಿದ್ದು. ಸೊ ತುಂಬ ಡಿಸ್ಕೌಂಟ್ಸ್ ಎಲ್ಲ ಇತ್ತು. ಬಟ್ ನಮಗೆ ಅದು ಡಿಸ್ಕೌಂಟ್ಸ್ ಇರುತ್ತೆ ಏನೋ ಅದೆಲ್ಲ ಐಡಿಯಾ ಇರಲಿಲ್ಲ. ಸುಮ್ಮನೆ ನಮಗೆ ರ್ಯಾಂಡಮಾಗಿ ಹೋದ್ವಿ ನಾವು. ಚೆನ್ನಾಗಿರುತ್ತೆ, ನೋಡೋಣ ಯಾವಾಗ. ಏಕೆಂದರೆ ಅದು ಪೀಕಲ್ಲಿದ್ದು ಐಕ್ಯ ಯಾವಾಗ ಓಪನ್ ಆದಾಗಂತೂ ಎಲ್ಲರೂ ಐಕ್ಯ ಅಂತ ಹೋಗ್ತಾನೆ ಇದ್ರಲ್ಲ. ಸೊ ಹಾಗಾಗಿ ನಾವು ಅವಾಗ ಹೋಗಲಿಲ್ಲ. ಅಂದರೆ ನಾವು ಮೆಟ್ರೋನಲ್ಲಿ ಹೋಗ್ಬಿಟ್ಟು ಬಂದಿದ್ವಿ. ಬಟ್ ಅವಾಗ ನಾವು ಸ್ವಲ್ಪ ಜಸ್ಟ್ ಸಣ್ಣ ಪುಟ್ಟದೆಲ್ಲ ಒಂದು ಸ್ವಲ್ಪ ಪರ್ಚೇಸ್ ಮಾಡಿ ಬಂದಿದ್ವಿ. ಬಟ್ ಈ ಸಲ ಅಂತೂ ಸ್ವಲ್ಪ ಪ್ರಾಪರಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಸೊ ದೆನ್ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಗೊತ್ತಾಯಿತು ತುಂಬ ಡಿಸ್ಕೌಂಟ್ಸ್ ಇದೆ ಅಂತ ಹೇಳಿಬಿಟ್ಟು. ನಮಗೆ ಗೊತ್ತಿಲ್ಲ ಅದು ಫೆಸ್ಟಿವಲ್ ಸೀಸನ್ ಅಂತ ಹೇಳಿ ಅವರು ಆಲ್ಮೋಸ್ಟ್ 60%, 50% ಅಂತೆಲ್ಲ ಡಿಸ್ಕೌಂಟ್ಸ್ ಅಂತ ಆಯಿತು. ಬಟ್ ನಮಗೇನಂತ ಯೂಜ್ ಡಿಫ್ರೆನ್ಸ್ ಅಂತ ಏನು ಅನಿಸಿಲ್ಲ. ಆ್ಯಸ್ ಯೂಶ್ವಲ್ ಅಲ್ಲಿ ಅಂದರೆ ನಿಮಗೆ ಐಕ್ಯಾದಲ್ಲಿ ಮೇಯ್ನ್ ಅಂದರೆ ನೀವು ಒಂದು ಫುಲ್ ಸೆಟಪ್ನ ಪರ್ಚೇಸ್ ಮಾಡೋ ಥರ, ಅಂದರೆ ಈಗ ಒಬ್ಬರು ಮಾಡ್ಯುಲರ್ ಕಿಚನಿಗೆ ಆ ಥರದ್ದೆಲ್ಲ ತೊಗೊಳ್ಬೋದು ಇರುತ್ತೆ ಅಂತ ಹೇಳಿದ್ರೆ, ಈಗ ಕೆಲವರು ಮಾಡಿಸೋದಕ್ಕಾಗಲ್ಲ ಅಂದರೆ ರೆಡಿ ಇರೋದನ್ನು ತೊಗೋಬೇಕು ಅಂತ ಹೇಳಕ್ಕೆ ಇದು ಮಾಡಿದಾಗ ಇದು ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಲೈಕ್ ಈಗ US ಅಲ್ಲಾಗಿರ್ಬೋದು, ಲೈಕ್ ಯೂಶ್ವಲಿ ಔಟ್ ಆಫ್ ಕಂಟ್ರಿಗಳಲ್ಲೆಲ್ಲ ಏನಾಗುತ್ತೆ, ಈಗ ನಮಗೆಲ್ಲ ಇಲ್ಲಿ ಎಲ್ಲ ರೀತಿ ಇದಕ್ಕೂ ನಮಗೆಗಳಿಗೆ ಲೇಬರ್ಸ್ಗಳು ಸಿಗ್ತಾರೆ, ಈಸಿಯಾಗೆಲ್ಲ ಅದು ಮಾಡ್ಕೋಬೋದು. ಬಟ್ ಅಲ್ಲಿ ಫಾರಿನಲ್ಲೆಲ್ಲ ಹೇಗಿರುತ್ತೆ ಅಂದರೆ ಅವರೊಂದು ರೆಡಿ ಇದು ಮನೆ ತೊಗೊಂಡ್ರೆ ಇವರೇನೇ ಅದೆಲ್ಲ ಐಟಮ್ಸ್ನ ತೊಗೊಂಡು ಅದನ್ನು ಅಲ್ಲೇ ಅವರೇನೆ ಫಿಕ್ಸ್ ಮಾಡ್ಕೊಳ್ಬೋದು. ಆ ಥರ ಈಗ ಒಂದು ಕಿಚನ್ ಸೆಟಪ್ ಇರ್ಬೋದು, ಒಂದು ಏನು ಬೆಡ್ರೂಮ್ ಸೆಟಪ್ ಇರ್ಬೋದು, ಎಲ್ಲದನ್ನು ಇವರೇನೆ ಅದನ್ನು ಹಾಕ್ಕೋಬೋದು. ನಮಗಿಲ್ಲಿ ಎಲ್ಲದಕ್ಕೂ ಲೇಬರ್ಸ್ ಎಲ್ಲ ಸಿಗ್ತಾರೆ, ವರ್ಕರ್ಸ್ ಸಿಗ್ತಾರೆ, ಅದು ಇದಾಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಾವೆಲ್ಲದನ್ನು ಇಲ್ಲಿ ರೆಡಿ ಅಂದರೆ ನಾವು ಕೆಲಸದವ್ರನ್ನ ಇಟ್ಟು ಮಾಡಿಸ್ಕೋತೀವಿ. ಬಟ್ ಅಲ್ಲೆಲ್ಲ ನಿಮಗೆ ಎಲ್ಲದಕ್ಕೂ ಕೆಲಸದಲ್ಲಿ ಲೇಬರ್ ಸಿಗೋದು ಕಷ್ಟ. ಸೊ ಹಾಗಾಗಿ ಅವ್ರೇನು ಮಾಡಿದರೆ ಈ ಥರ ರೆಡಿ ಫರ್ನಿಚರ್ಸ್ನ ಈ ಥರ ಮಾಡ್ತಾರೆ. ಸೊ ನಿಮ್ಗೆ ಏನು ಬೇಕೋ ಅದೊಂದು ಸೆಟಪ್ ಅದನ್ನು ಇರುತ್ತೆ. ಸೊ ಅಲ್ಲಿ ಅಲಾಂಗ್ ವಿತ್ ಕೋಡ್ ಇದೆ ನೋಡಿ, ಅಲ್ಲಿಂದ ನೀವು ಫೋಟೋ ತೆಗೆದು ಇಟ್ಕೊಂಡು ನಿಮ್ಗೆ ಈ ಮಾಡೆಲ್ಲು ಇದನ್ನು ಬೇಕು ಅಥವಾ ಈ ಟೇಬಲ್ ಅಥವಾ ಈ ಕಿಚನ್ ಸೆಟಪ್ ಇದೇನೇ ಬೇಕು ಅಂತ ಹೇಳಿ ಮೆಷರ್ಮೆಂಟ್ ಎಲ್ಲ ಕೊಟ್ಟು ಹೋದರೆ ಅವರು ರೆಡಿ ಇದ್ದರೆ ಅವರು ಆವಾಗಲೇ ಇದು ಮಾಡ್ಬೋದು. ಇಲ್ಲಾಂದರೆ ಅವರು ಡೆಲಿವರಿ ಕೂಡ ಮಾಡ್ತಾರೆ. ಬಟ್ ಈ ಥರ ಥಿಂಗ್ಸ್ ಸ್ಮಾಲ್ ಅಸೆಸರೀಸ್ ಎಲ್ಲ ನೀವು ತೊಗೋಬೇಕಂದ್ರೆ ಅದೆಲ್ಲ ಅಲ್ಲೇ ಇರುತ್ತೆ ಸ್ಟಾಕಲ್ಲೇ. ಸೊ ನೀವು ತೊಗೋಬೋದು. ಬಟ್ ನಾನೇನು ಹೇಳ್ತಾ ಇರೋದು ಅಂತ ಹೇಳಿದ್ರೆ ನೋಡಿ, ಈ ಥರ ಬಾಕ್ಸ್ ಇರಬಹುದು ಅಥವಾ ಇದು ಕಿಚನ್ ಲಾಫ್ಟ್ಗಳು, ಕಿಚನ್ ಡೋರ್ಸು,
ಆಮೇಲಿಂದ ಈ ವಾರ್ಡ್ರೋಬ್ಸು ಈ ಥರದ ಮೇಲೆ ನೋಡಿ, ಇದು ಕಿಚನ್ ಕೌಂಟರ್ ಏನಿದೆ, ಈ ಥರದ್ದೆಲ್ಲ ಥಿಂಗ್ಸ್ ಎಲ್ಲ ನಿಮಗೆ ಎಕ್ಸಾಕ್ಟಾಗೇ ಬೇಕು ಅಂತ ಹೇಳಿದ್ರೆ ಸೊ ನೀವು ಅದಕ್ಕೆ ಅವ್ರಿಗೆ ಮಾಡೆಲ್ದು ನಂಬರು ಮತ್ತು ಅದು ಏನು ಕೋಡ್ ಇರುತ್ತೆ ಅದನ್ನು ನೀವು ಹಾಕಿ ಹೇಳಿದ್ರೆ ಇದು ಮಾಡ್ಬೋದು. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನಮಗೆ ಇಲ್ಲಿ ಹೊಸದಾಗಿ ಮನೆ ಕಟ್ಟೋರಿಗೆ ಏನಕ್ಕಾದ್ರೂ ಐಡಿಯಾಸ್ಗಳು ಬೇಕು ಇಂಟೀರಿಯರ್ಸ್ಗೆ ಅಂತ ಅಂದ್ರೂ ಈ ರೀತಿ ಸೆಟಪ್ಸ್ ಎಲ್ಲ ನೋಡ್ಕೊಂಡು ಬೇಕಾದ್ರೂ ಇದು ಮಾಡ್ಬೋದು. ಅಂದರೆ ಅದನ್ನು ಕೂಡ ನಾವು ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ಬೋದು. ನನಗಂತೂ ಏನು ಅನ್ಸೋದು, ಈಗ ನ್ಯೂಲಿ ಮ್ಯಾರಿಡ್ ಆಗಿರ್ತಾರೆ ನೋಡಿ, ಅವರು ಹೊಸದಾಗಿ ಮನೆಯೆಲ್ಲ ತೊಗೊಂಡ್ರೆ ಅವ್ರಿಗೆ ಫ್ರೆಶ್ಶಾಗಿ ಏನಿಲ್ಲ ತೊಗೊಳ್ಬೇಕಂತ ಲಿಮಿಟೆಡ್ ಎಡಿಷನ್ ಥರ ಲಿಮಿಟೆಡ್ ಥಿಂಗ್ಸ್ನ ಮಾತ್ರ ಇಟ್ಕೋಬೇಕಂತ ಏನಿರ್ತಾರೆ ಅಂಥವ್ರಿಗೆಲ್ಲ ಇದಂತೂ ಹೇಳಿ ಮಾರಿಸ್ದಂಗೆ ಇರುತ್ತೆ ಅಂತ ನನಗಂತ ಅನಿಸ್ತು. ಆ್ಯಕ್ಚುಲಿ ನಾನಂತೂ ಇಲ್ಲಿ ಫುಲ್ ಖುಷಿಯಾಗ್ಬಿಟ್ಟೆ ನೋಡಿ, ಇಲ್ಲಂತೂ ವಾವ್ ಎಷ್ಟು ಚೆನ್ನಾಗಿದೆ ಇದು ಫುಲ್ ಸೆಟಪ್ ಅಂತ ಹೇಳಿಬಿಟ್ಟು. ಇಷ್ಟು ಅಂದರೆ ಒಂಥರ ಲಿಮಿಟೆಡ್ ಆಗಿ ಇಷ್ಟೇ ಥಿಂಗ್ಸ್ ಇಟ್ಕೋಬೇಕು ಆದರೆ ನಾವೆಲ್ಲ ಮನೇಲಿ ಹಂಗೆ ಇಟ್ಕೊಳಕ್ಕಾಗಲ್ಲ ಬಿಡಿ, ಏಕೆಂದರೆ ಮಕ್ಕಳಿರ್ತಾರೆ, ನಮ್ದು ಎಕ್ಸ್ಟ್ರಾ ಥಿಂಗ್ಸ್ಗಳಿರುತ್ತೆ, ಸೊ ಅದೆಲ್ಲ ಆಗಲ್ಲ. ಬಟ್ ಇದನ್ನು ನೋಡಿ ನನಗಂತೂ ಅನಿಸ್ತು. ಸೊ ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಅದೇ ಈ ಫ್ಲೋರ್ ಬಂದುಬಿಟ್ಟು ನಿಮಗೆ ಕಂಪ್ಲೀಟಾಗಿ ಇಂಟೀರಿಯರ್ಸು, ಫರ್ನಿಚರು, ಸೋಫಾ ಈ ಥರನೇ ಇರುತ್ತೆ. ಈಗ ನಮ್ಗೆ ಅದರ್ ಸೂಪರ್ ಮಾರ್ಕೆಟ್ಸಲ್ಲೂ ನೀವು ಅನ್ಕೋಬೋದು ಸಿಗುತ್ತೆ ಅಂತ, ಬಟ್ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಕಂಪ್ಲೀಟ್ ಓಲ್ ಸೆಟ್ಟೇ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ನಿಮಗೆ ಇದಕ್ಕೂ ಈ ರೀತಿ ಡಿಫ್ರೆನ್ಸ್ ಇರುತ್ತೆ. ಮತ್ತು ಡೆಕೋರ್ ಐಟಮ್ಸ್ಗಳಂತೂ ತುಂಬ ಕ್ಲಾಸಿಯಾಗಿದೆ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ತುಂಬ ಇದನ್ನು ಕ್ರಾಕರಿ ಯೂನಿಟ್ಸ್ಗೂ ಕೂಡ ನೀವು ತುಂಬ ಥಿಂಗ್ಸ್ಗಳನ್ನ ಇಟ್ಕೊಳ್ಳೋದಕ್ಕೂ ಒಳ್ಳೊಳ್ಳೆ ಅಟ್ರಾಕ್ಷನ್ಸ್ ಆಗಿರೋ ಐಟಮ್ಸ್ಗಳೇ ಇತ್ತು ನೋಡಿ. ನಾನು ಹೇಳಿದ್ನಲ್ಲ, ಈ ರೀತಿ ಕೋಡ್ನ ನಾವು ತೆಕ್ಕೊಂಡು ಫೋಟೋನ ಅಲ್ಲಿ ಕೌಂಟರಲ್ಲಿ ಹೋಗ್ಬಿಟ್ಟು ಹೇಳಿದ್ರೆ ಅದನ್ನು ಅವರು ತೊಗೋತಾರೆ. ಸೊ ನಾವು ಮೆಷರ್ಮೆಂಟ್ ಕೂಡ ಹೇಳೋಕ್ಕೆ ಅಲ್ಲಿ ಅವರೆಲ್ಲ ಕೂತ್ಕೊಂಡಿರ್ತಾರೆ ಕಾರ್ನರಲ್ಲಿ, ಸೊ ಅವ್ರಿಗೆಲ್ಲ ಮೆಷರ್ಮೆಂಟ್ ಎಲ್ಲ ಹೇಳ್ಬೋದು. ಆ್ಯಂಡ್ ಇವನ್ ನಂಬರ್ ಅಮೌಂಟ್ನ ನಾವು ಚೆಕ್ ಮಾಡಬೇಕಂದ್ರೆ ಈ ಕೋಡಿಂದನೇ ನೋಡಿ, ಈ ಕೋಡಿಗೂ ನಾವು ಐಟಮ್ನು ತೊಗೋಬೇಕು. ಈಗ 509 ಅಂತ ಎಂಡಲ್ಲಿ ಇರುತ್ತೆ ಅಂದ್ಕೊಳ್ಳಿ, ನಾವು 509 ಎಂಡ್ ಇರೋದನ್ನೇ ನೋಡಿ ನಾವು ಇವನ್ ಬಾಕ್ಸ್ನ ಕೂಡ ಅದು ಬಾಕ್ಸ್ನ ಮೀನ್ಸ್ ಬಿಲ್ನಲ್ಲಿ ನಾವು ಸೇಮ್ ಅಮೌಂಟ್ ಚೆಕ್ ಮಾಡಿದ್ರೆ ಸ್ಟಾರ್ಟಿಂಗ್ ಗೊತ್ತಾಗಲೇ ಇಲ್ಲ ಹೇಗೆ ಅಂತ ಹೇಳ್ಬಿಟ್ಟು, ಆಮೇಲೆ ಲಾಸ್ಟ್ 3 ನಂಬರ್ಸಿಂದ ಅದನ್ನು ಸೇಮ್ ಕೋಡ್ ತೊಗೊಂಡು ಇದು ಮಾಡೋದು. ಬಿಕಾಸ್ ಈಗ ಇಲ್ಲಾಂದರೆ ರ್ಯಾಂಡಮಾಗಿ ಎಲ್ಲ ಅಮೌಂಟು ಐಟಮ್ಸ್ ತೊಗೊಂಬಿಟ್ಟು ಆಮೇಲೆ ಯಾವುದಕ್ಕೆ ಎಷ್ಟು ಅಂತಲೇ ಗೊತ್ತಾಗಲ್ಲ ಅಲ್ವಾ. ಸೊ ಹಾಗಾಗಿ ಸೇಮ್ ಅಮೌಂಟದನ್ನು ನಾವು ನೋಡಿ ಇಟ್ಕೊಂಡು ನಾವು ಅಲ್ಲಿ ಕಾರ್ನರಲ್ಲಿ ತೊಗೋಬೋದು. ಕೆಲವೊಂದೊಂದಕ್ಕೆ ನಿಮಗೆ ಅಲ್ಲೇ ಇಟ್ಟಿರ್ತಾರೆ, ಸೊ ಅಷ್ಟರಲ್ಲಿ ನಾವು ತೊಗೋಬೋದು. ಸೊ ಬಟ್ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಯೂಜ್ ಆಗಿದೆ ಅಂದರೆ ನೀವು ಅಲ್ಲಿ ಒಂಥರ ಹೋಗ್ತಿದ್ದಂಗೆ ನಿಮ್ಮದೇ ಒಂದು ಇಮ್ಯಾಜಿನೇಷನ್ ಬಂದ್ಬಿಡ್ತು, ನಮ್ಮ ಮನೆಗೆ ಇದಿಟ್ಟೆ ಚೆನ್ನಾಗಿರುತ್ತೆ, ಇಲ್ಲಿಟ್ಟು ಹೆಂಗಿದ್ರೆ ಚೆನ್ನಾಗಿರುತ್ತೆ, ಇದನ್ನು ನಾವು ಇನ್ನೂ ಹಿಂಗೆ ಚೇಂಜ್ ಮಾಡ್ಕೋಬೋದಲ್ವಾ ಅಂತ ಅನಿಸ್ತಾ ಇರುತ್ತೆ. ಸೊ ಚೆನ್ನಾಗಿತ್ತು. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಕಿಡ್ಸ್ದು ಸ್ಟಡಿ ಟೇಬಲ್ಸು ಅದು ಅಂತ ನಂಗೆ ತುಂಬಾ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಕೆಫೆಟೇರಿಯಾಗೆ ಬಂದ್ವಿ. ಸೊ ನಂಗೆ ಕೆಫೆಟೇರಿಯಾದಲ್ಲಿ ತುಂಬ ಇಷ್ಟ ಆಗಿದೆ. ನೀವು ಒಂದ್ಸಲ ಕಾಫಿ ತೊಗೊಂಡು ಮತ್ತೆ ಅದನ್ನು ಕಾಫಿ ಮೇಕರ್ ಒಂದು ತೊಗೊಂಡು ಹಚ್ಚಿ ಚೆನ್ನಾಗಿದೆ. ಸಮ್ ಅಮೌಂಟ್ ಲೈಕ್ 180 rupees ಇಲ್ಲ ಸಮಥಿಂಗ್ ನಾವು ಪೇ ಮಾಡಬೇಕಾಗತ್ತೆ. ಅದು ಪೇ ಮಾಡಿ ನೆಕ್ಸ್ಟ್ ಎಲ್ಲ ನೀವು ಏನಾದ್ರೂ ಅದೇ ಕಾಫಿಗೆ ರೀಫಿಲ್ ಮಾಡ್ಕೋಬೋದು. ಲೈಕ್ ಹಾಟ್ ವಾಟರ್, ಕಾಫಿ, ಟೀ, ಅಲ್ಲೇ ಮಿಷಿನ್ಸ್ ಇದೆ ನೋಡಿ. ಇಲ್ಲಿ ಹತ್ರ ಕಪ್ಗೆ ಎಷ್ಟು ಐ ಥಿಂಕ್ 80 ಅನಿಸುತ್ತೆ, ಐ ನಾಟ್ ಶ್ಯೂರ್ ಎಷ್ಟು ಅಂತ ಹೇಳ್ಬಿಟ್ಟು ಅದನ್ನು ಕೊಟ್ಟು ನಾವು ತೊಗೊಳ್ಳೋದು. ಸೊ ದೆನ್ ನೀವು ಏನೇನು ಬೇಕಾದನ್ನು ಮತ್ತೆ ರೀಫಿಲ್ ಮಾಡ್ತೀವಿ. ಕಾಫಿ, ಮಿಲ್ಕ್, ಗ್ರೀನ್ ಟೀ, ಬ್ಲ್ಯಾಕ್ ಟೀ ಈ ಥರ ಥಿಂಗ್ಸ್ ಮಾತ್ರ ನಾನು ಹೇಳ್ತಾ ಇರೋದು. ಸ್ನ್ಯಾಕ್ಸ್ ಎಲ್ಲ ತೊಗೋಬೋದು. ಸೊ ನನಗೆ ತುಂಬ ತಲೆನೋವು ಬಂದಿತ್ತು ಅದನ್ನು ನೋಡಿ ಫ್ಲೋರಲ್ಲಿ ಎಲ್ಲನೂ ಕನ್ಫ್ಯೂಷನ್ ಸ್ಟೇಟಸ್ ಆಗಿಬಿಟ್ಟೆ. ಸೊ ಹಾಗಾಗಿ ನಾನು ಫಸ್ಟು ಕಾಫಿ ತೊಗೊಳ್ಳೋಣ ಅಂತ ನಾನು ಕಾಫಿ ತೊಗೊಂಡು ನಾನು ರಿಲ್ಯಾಕ್ಸಾಗಿ ಕೂತ್ಕೊಂಡೆ. ನಬೈ ಮತ್ತು ನಚ್ಚಿ ಇಬ್ಬರು ಹೋಗಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಸೊ ಸ್ನ್ಯಾಕ್ಸು ಆ್ಯಸ್ ಯೂಶ್ವಲ್ಲು ಎಲ್ಲ ಜಂಕ್ ಫುಡ್ಸೇ ಇರುತ್ತೆ. ಬಟ್ ಸ್ಟಿಲ್ ನಾನು ವೈಟ್ ಶುಗರೇ ತಗೊಳ್ಳಪ್ಪ ಏನು ನಬೈ ಕೇಳಿಲ್ಲ. ಸೊ ಹಾಗಾಗಿ ಸ್ವಲ್ಪ ಒಂದು ಕೇಕ್ ಮತ್ತು ಸ್ಟೀಮ್ಡ್ ವೆಜಿಟೇಬಲ್ಸು ಮತ್ತು ಫ್ರೈಡ್ ರೈಸು ಇದಿಷ್ಟು ಥಿಂಗ್ಸ್ನ ಅವ್ರು ತೊಗೊಂಡು ಚೆನ್ನಾಗಿತ್ತು. ಬಟ್ ನನಗೆ ಅಂದರೆ ಅದೆಲ್ಲದಕ್ಕಿಂತ ನನಗೆ ಕಾಫಿ ಒಂಥರ ಒಳ್ಳೆ ರಿಲ್ಯಾಕ್ಸ್ ಅಂತಲೇ ಅನಿಸ್ತು ಅಂತಲೇ ಹೇಳ್ಬೋದು. ಏಕೆಂದರೆ ಅದು ಏನು ಹೇಳ್ತಾರೆ, ತುಂಬ ಓಡಾಡಿ ಬಂದಿರೋರಿಗೆ ರೆಡಿಯಾಗಿರೋ ಕಾಫಿ ಕೊಟ್ಟರೆ ಹೆಂಗಿರುತ್ತೆ ಆ ಥರ
ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಅನಿಸ್ತು. ಸೊ ನಂಗೆ ಒಂಥರ ಫುಲ್ ರಿಲ್ಯಾಕ್ಸ್ ಆಗಿತ್ತು. ಸೊ ನಾನು ಇನ್ನೇನು ಸ್ನ್ಯಾಕ್ಸ್ ತೊಗೊಳ್ಳಿಲ್ಲ, ಸ್ವಲ್ಪ ನಾನು ಕೇಕ್ನ ಟೇಸ್ಟ್ ಮಾಡಿದೆ. ಆಮೇಲೆ ನಚ್ಚಿ ಹೋಗ್ಬಿಟ್ಟು ಗ್ರೀನ್ ಟೀ ಮತ್ತು ಅದಕ್ಕೆ ರೀಫಿಲ್ ಮಾಡಿಕೊಂಡ್ರು. ಆಮೇಲೆ ನಬೈ ಕೂಡ ಹೋಗ್ಬಿಟ್ಟು ಏನು ಮಿಲ್ಕ್ನ ಅವನು ರೀಫಿಲ್ ಮಾಡಿಕೊಂಡ. ಸೊ ಈ ಥರ ನಾವು ರೀಫಿಲ್ ಮಾಡ್ಕೊಂಡ್ವಿ. ಸೊ ಪೂರ ಪೈಸಾ ವಸೂಲ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಸ್ಟೀಮ್ ವೆಜಿಟೇಬಲ್ಸ್ ಮತ್ತು ಆಲೂ ವೆಜ್ಜಸ್ಸು ಮತ್ತು ಫ್ರೈಡ್ ರೈಸು, ಕೇಕ್ ಇದಿಷ್ಟು ತೊಗೊಂಡ್ರು. ಬಟ್ ನನಗೆ ಸ್ಟೀಮ್ ವೆಜ್ಜಸ್ ಎಲ್ಲ ನನಗೆ ವೆಜಿಟೇಬಲ್ಸ್ ನನಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಅಂದರೆ ಲೈಕ್ ಅವಾಗಲೇ ಅವರು ಫ್ರೆಶಾಗಿ ಮಾಡಿಕೊಟ್ಟಿದ್ರಿಂದ ತುಂಬಾ ಇಷ್ಟ ಆಯಿತು. ನೆಕ್ಸ್ಟು ಬಿಲ್ಲಿಂಗ್ ಕೌಂಟರ್ಗೆ ಹೋದ್ವಿ. ಅಂದರೆ ಬಿಲ್ಲಿಂಗ್ ಕೌಂಟರ್ಗಿಂತ ಮುಂಚೆ ಇನ್ನೂ ಒಂದು ಫ್ಲೋರ್ ಇದೆ, ಗ್ರೌಂಡ್ ಫ್ಲೋರು. ಆ ಗ್ರೌಂಡ್ ಫ್ಲೋರಲ್ಲಿ ಹೋದ್ವಿ. ಬಟ್ ನನಗೆ ಅಲ್ಲೆಲ್ಲ ಆ್ಯಸ್ ಯೂಶಲ್ ಅಸೆಸರೀಸೇ ಇತ್ತು, ಮನೆಗೆ ಏನೇನು ಬೇಕಾದ ಐಟಮ್ಸ್ಗಳು, ಈ ಥರದೇ ಥಿಂಗ್ಸ್ ಇದ್ದು. ಸೊ ನಮ್ಗೆ ಆಲ್ರೆಡಿ ನಾವು ಆ ಥರದ್ದೆಲ್ಲ ನಾವು ಆಲ್ರೆಡಿ ತೊಗೊಂಡಿದ್ದರಿಂದ ನನಗೇನು ಅಷ್ಟು ಇಂಟ್ರೆಸ್ಟ್ ಆಗಲಿಲ್ಲ. ಆದ್ರೂ ಸುಮ್ಮನೆ ಅಂತೂ ನಮ್ಮ ಕೈ ಕಣ್ಣು ಸುಮ್ಮನೆ ಇರಲ್ಲ. ಸ್ಟಿಲ್ ಬೇಕಾಗಿದ್ದು ಬೇಡ್ದೆಲ್ಲ ಕಾರ್ಟ್ ಒಳಗಡೆ ಹೋಗ್ತಾನೆ ಇತ್ತು. ಇಲ್ಲಿ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಮೆಟ್ರೋ ಅಲ್ಲೇ ಗ್ಲಾಸಲ್ಲಿ ಪಕ್ಕದಲ್ಲೇ ಮೆಟ್ರೋದು ಮತ್ತು ಇದು ಎರಡು ಪಕ್ಕದಲ್ಲಿಂದ ಗ್ಲಾಸಲ್ಲಿ ವ್ಯೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಮೆಟ್ರೋದು. ಬೈಕ್ ನೋಡಿ, ನಚ್ಚಿಗೆ ನಾನು ಮತ್ತೆ ಫಿಲ್ಟರ್ ಮಾಡ್ಕೊಂಡು ರೀಫಿಲ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಬೈಗೆ ಆ್ಯಸ್ ಯೂಶಲ್ ನಾನು ಹಾಗೆ ಹೇಳ್ದಂಗೆ ಮಿಲ್ಕ್ ರೀಫಿಲ್ ಮಾಡ್ಕೊಂಡು ಬಂದ್ವಿ. ಒಂಥರ ಚೆನ್ನಾಗಿತ್ತು. Add to IKEA loyalty card. Not yet a member. Okay.
ಎಲ್ಲ ಶಾಪಿಂಗ್ ಆಗಿ ಬಿಲ್ಲಿಂಗ್ ಕೌಂಟರ್ಗಳು ಬರೋಷ್ಟರೊಳಗಡೆ ಫುಲ್ ಖಾಲಿನೇ ಇತ್ತು ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ತುಂಬ ಲೇಟಾಗಿ ಆಚೆ ಬರ್ತಾಯಿದ್ವಿ. ಆ್ಯಂಡ್ ಅದು ಏನಾಯ್ತು ಅಂತ ಹೇಳಿದ್ರೆ ನಮ್ಮದು GST ಇದೆಲ್ಲ ನಮ್ಮ ಕಂಪನಿದು GST ನಂಬರ್ ಆ್ಯಡ್ ಮಾಡಿದ್ರೆ ಬಿಸ್ನೆಸ್ ಮ್ಯಾನ್ಗೆ ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಅಂತ ಇತ್ತು. ಸೊ ಅದರಲ್ಲಿ ಸ್ವಲ್ಪ ನಮ್ಗೆ ಒಂಚೂರು ಲೇಟ್ ಆಯಿತು ಅದನ್ನೆಲ್ಲ ಆ್ಯಡ್ ಆನ್ ಮಾಡಿ ಅದೆಲ್ಲ ಇದು ಮಾಡೋದಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಬಿಲ್ಲಿಂಗ್ ಕೌಂಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ನಾವು ಅಂದ್ಕೊಂಡು ಯಾರೂ ಇಲ್ಲ, ಬ್ಯಾಕ್ ಪೇನ್ ಬಂದ್ಬಿಡ್ತಾರೆ. ಸ್ಟಿಲ್ ಆನ್ ದ ಟಾಪ್ ಆಫ್ ದಟ್ ಏನೋ ಒಂದು ಇದ್ದೇ ಇರುತ್ತಲ್ವ. ಸೊ ಹಂಗಾಗಿ ನಮ್ಗೆ ಅಲ್ಲೊಂದು ಸ್ವಲ್ಪ ಲೇಟ್ ಆಯಿತು. ಬಟ್ ಕಾರ್ ತೊಗೊಂಡೋಗಿದ್ದು ಬೆಸ್ಟ್ ಅಂತಲೇ ಆಯಿತು. ಎಲ್ಲ ಥಿಂಗ್ಸ್ನು ಇಟ್ಕೊಂಡು ಬಂದೆ. ಆ್ಯಕ್ಚುಲಿ ನಾನೇ ಹೇಳಿದ್ದು ಮೆಟ್ರೋನಲ್ಲಿ ಈ ಸಲನೂ ಹೋಗೋಣ ಅಂತ. ಬಟ್ ನಚಿನೇ ಹೇಳಿದ್ದು ಬೇಡ ಏನಾದ್ರು ನೀನು ತೊಗೋತೀಯಾ ಕಾರಲ್ಲಿ ಇಟ್ಕೊಳ್ಳೋಕೆ ಸರಿ ಅಂತ. ಈಗ ಹೌದಲ್ಲ ಕರೆಕ್ಟ್ ಅವ್ರು ಹೇಳಿದ್ದು ನಿಜ, ಇಲ್ಲಾಂದರೆ ಇದೆಲ್ಲ ಯಾರಪ್ಪ ಎತ್ಕೊಂಡ್ಬರೋರು ಅಂತ ಅನಿಸ್ತಾಯಿತ್ತು. ಬಟ್ ಸ್ಟಿಲ್ ಇನ್ನು ಫಸ್ಟ್ ರೋನಲ್ಲಿ ನೀವು ಇನ್ನೂ ಒಂದಷ್ಟು ಪ್ಲ್ಯಾನ್ಸ್ ಐಟಮ್ಸ್ ಎಲ್ಲದನ್ನು ನಾವು ಒಳಗಡೆ ಇಟ್ಕೊಂಡ್ವಿ. ಇದೆಲ್ಲದನ್ನು ಹಿಂದೆ ಇಟ್ವಿ. ಗಿಡಗಳಿಗೆ ಅಂತ ನಂಗೆ ತುಂಬ ಇಷ್ಟ ಆಯಿತು ಲೈಟ್ ಪ್ಲ್ಯಾನ್ಸು. ಅದು ಇನ್ನೂ ನಾವು ಮನೆಯಲ್ಲಿ ಇಟ್ಕೊಂಡಿದ್ದೀವಿ. ಕೆಲವೊಂದೆಲ್ಲ ನಾವು ಇನ್ನು ಗಾರ್ಡನಲ್ಲೆಲ್ಲ ತೊಗೊಂಬರ್ತೀವಲ್ಲ ಅಲ್ಲಿ ಒಂದಷ್ಟು ಬೇಗ ಹೋಗಿಬಿಡುತ್ತೆ. ಬಟ್ ಇದು ಇನ್ನೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಟ್ ಐ ಥಿಂಕ್ ಇದು ಗುಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಅಂದರೆ ನಾವು ಬೇಕಾದಾಗ ಸನ್ಲೈಟಲ್ಲಿ ಇಡ್ಬೋದು, ಇಲ್ಲ ಆಮೇಲೆ ಎಷ್ಟು ವಾಟರ್ ಹಾಕಬೇಕು ಎಲ್ಲದೂ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಟ್ಯಾಗಲ್ಲಿ. ಸೊ ನನಗೆ ಅದು ತುಂಬ ಇಷ್ಟ ಆಯಿತು. ಸೊ ನಾವು ಅದೇ ರೀತಿಯೇ ಅದನ್ನು ಮೇಂಟೈನ್ ಮಾಡ್ತಾಯಿದ್ದೀವಿ. ಸೊ ನಾವು ಆಚೆ ಬರೋ ಅಷ್ಟೊಂದು ಆಲ್ಮೋಸ್ಟ್ ಒಂದು 10 o'clock ಥರನೇ ಆಗೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಸೊ ಲಾಸ್ಟಲ್ಲಿ ನಾವು ಇವಾಗ ಬರ್ತಾ ಇಲ್ಲೆಲ್ಲೂ ನಮಗೆ ಊಟ ಎಲ್ಲ ಇಷ್ಟ ಆಗಿಲ್ಲ. ಸೊ ಇದು ಡೆಕ್ಕನ್ಸನ್ ರೋಡಲ್ಲಿ ರಾಮೇಶ್ವರಂದು ಹೊಸದು ನಾರ್ತ್ ಇಂಡಿಯನ್ ಸ್ಟೈಲ್ದು ರೆಸ್ಟೋರೆಂಟ್ ಓಪನ್ ಆಗಿದೆ. ರಾಮೇಶ್ವರಂ ಸೌತ್ ಇಂಡಿಯಾದಂತೂ ಫುಲ್ ಹೈ ಕ್ಲಿಕ್ ಆಗಿದೆ. ಸೊ ಈಗ ನಾರ್ತ್ ಇಂಡಿಯನ್ ಸ್ಟೈಲ್ದು ಕೂಡ ಈಗ ಓಪನ್ ಆಗಿರೋದ್ರಿಂದ ಸೊ ಅದನ್ನು ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ಸೊ ನಮ್ದು ಆಲ್ರೆಡಿ 10 o'clock ಆಗಿದ್ದರಿಂದ ನಮಗೇನು ಅಂದರೆ ತುಂಬ ಹೆವಿ ತಿನ್ಬೇಕು ಅನಿಸಿಲ್ಲ. ಬಟ್ ಹಂಗೂ ಸ್ಟಿಲ್ ಒಂದೊಂದು ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಹಂಗೂ 2-3 ಐಟಮ್ ತೊಗೊಂಡ್ವಿ. ನಬೈ ಅಂತ ಆ್ಯಸ್ ಯೂಶುವಲ್ ನೂಡಲ್ಸ್ ಫೇವ್ರೇಟ್ ಅವನಿಗೆ. ಸೊ ನೂಡಲ್ಸ್ ತೊಗೊಂಡ್ವಿ ನಾವು, ಮತ್ತು ರೊಟ್ಟಿ ಮತ್ತು ಜಾಮ್ ಅದೇನದು ಬ್ರೆಡ್ ಆ್ಯಂಡ್ ಜಾಮ್ದು ಗುಲ್ಕನ್ದು ತುಂಬ ಚೆನ್ನಾಗಿತ್ತು. ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ನಾನು ಇದನ್ನು ಯೂಶ್ವಲಿ ನಾನು ಸ್ವೀಟ್ ಅಷ್ಟು ಇಷ್ಟಪಡಲ್ಲ. ಬಟ್ ಇದು ನನಗೆ ತಗೊಂಡಾಗ ರಾತ್ರಿ ಯಾರಪ್ಪ ಈ ಸ್ವೀಟ್ ತಿಂತಾರೆ ಅಂತ ಹೇಳ್ವಿ. ಬಟ್ ಅದು ಒಂದು ಬೈಟು ಎಷ್ಟು ಚೆನ್ನಾಗಿತ್ತು. ಆ ಬಟರ್ ಅಂತಿದ್ದೀರ ಸಖತ್ತಾಗಿತ್ತು. ಅಲಾಂಗ್ ವಿತ್ ದಿಸ್ ಒಂದು ವೆಜ್ ಸ್ಯಾಂಡ್ವಿಚ್ ಕೂಡ ತೊಗೊಂಡ್ವಿ. ಸೊ ತುಂಬ ಚೆನ್ನಾಗಿತ್ತು. ನಾವು ಟೇಸ್ಟ್ ಮಾಡಿದ್ದೆಲ್ಲನೂ ಚೆನ್ನಾಗಿತ್ತು. ಅದರಲ್ಲೂ ಕೂಡ ಬ್ರೆಡ್ ಗುಲ್ಕನ್ ಅಂತೂ ಟಾಪ್ ನಾಚ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು ಐಕ್ಯನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ಹೋಗಿಲ್ಲ ಹೋಗ್ಬಿಟ್ಟು ಬನ್ನಿ. ಹಾಗೆ ಇನ್ನು ಹೊಸ ಅಪ್ಗ್ರೇಡ್ ಆಗ್ತಾನೇ ಇದೆ. ಸೊ ಅದನ್ನು ಕೂಡ ನೀವು ಹೋಗಿ ನೋಡ್ಕೊಂಡು ಬರಬಹುದು. ತುಂಬ ಚೆನ್ನಾಗಿದೆ. ಆ್ಯಂಡ್ ರಾಮೇಶ್ವರಂ ಅವ್ರದ್ದು ಹೊಸದಾಗಿ ಆ ರೆಸ್ಟೋರೆಂಟ್ ಓಪನ್ ಆಗಿದೆ, ನಾರ್ತ್ ಇಂಡಿಯನ್ ಸ್ಟೈಲ್ ಥಿಂಗ್ಸ್, ಅದು ತೀರ್ಥ ಅಂತ ಹೇಳಿ. ಸೊ ಇಲ್ಲಿ ಕೂಡ ನೀವು ಟ್ರೈ ಮಾಡಿ. ಸೊ ಇದು ಕೂಡ ಆಲ್ಮೋಸ್ಟ್ 12 o'clock ತನಕ ಇದು ಕೂಡ ರೆಸ್ಟೋರೆಂಟ್ ಓಪನ್ ಇದೆ. ಏಕೆಂದರೆ ನಾವು ಇಲ್ಲಿ ಬಂದು ತಿನ್ನೋ ಅಷ್ಟರೊಳಗೆ ಆಲ್ಮೋಸ್ಟ್ 12 o'clock ಆಗಿತ್ತು. ಸೊ ಅಂದ್ಕೊಳ್ತಾ ಇದ್ವಿ ರಾಮೇಶ್ವರಂ ಆ ಹೋಟೆಲ್ಸ್ ಅಷ್ಟೇ 12 ಅಂತ ಇಲ್ಲ, ಇದು ಕೂಡ 12 ತನಕ ಓಪನ್ ಇತ್ತು. ಸೊ ಆ್ಯಸ್ ಯೂಶುವಲ್ ವಾಲೆಟ್ ಪಾರ್ಕಿಂಗ್ ಎಲ್ಲನೂ ಇದೆ. ಸೊ ಪಾರ್ಕಿಂಗ್ ಎಲ್ಲ ಏನು ವರೀಸ್ ಇಲ್ಲ. ಸೊ ಹೋಗ್ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಬ್ಸ್ಕ್ರೈಬ್ ಆದರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Zero. ಏನದು ಎಷ್ಟು ಅದು 9 9 0 ಹಾಂ 9 0 9 1.3 903 ಹಾಂ ಭವನ 903 953 18 903